ನಮಸ್ಕಾರ. ಇವತ್ತಿನ ವಿಡಿಯೋ ಮ್ಯೂಚುವಲ್ ಫಂಡ್ಗಳ ಅತಿ ನೆಚ್ಚಿನ 14 ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮ್ಯೂಚುವಲ್ ಫಂಡ್ಗಳು ಯಾವ ಷೇರಿನಲ್ಲಿ ಜಾಸ್ತಿ ಹಣವನ್ನು ತೊಡಗಿಸಿದ್ದಾವೆ, ಯಾವ ಮ್ಯೂಚುವಲ್ ಫಂಡ್ಗಳು ರೀಸೆಂಟ್ ಆಗಿ ಯಾವ ಷೇರುಗಳನ್ನು ಕೊಳ್ತಾ ಇದ್ದಾವೆ ಅಂತ ನೀವೇನಾದರೂ ರಿಸರ್ಚ್ ಮಾಡಿದ್ರೆ ಆವಾಗ ನಿಮ್ಮ ಪೋರ್ಟ್ಫೋಲಿಯೋನು ಕೂಡ ನೀವು ಇಂಪ್ರೂವ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಸೃಷ್ಟಿ ಮಾಡಿದ್ದೇವೆ. ಕೊನೆಯವರೆಗೂ ಕೇಳಿ ಮತ್ತೆ ನಿಮ್ಮದೇ ಆದಂಥ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಯಾವ ಶೇರನ್ನು ಕೊಳ್ಳಬಹುದು ಅಂತ ನಿರ್ಧಾರ ಮಾಡಿ. 2023 ಇಂಡಿಯನ್ ಸ್ಟಾಕ್ ಮಾರ್ಕೆಟಿಗೆ ಬಹಳ ಒಳ್ಳೆಯ ವರ್ಷವಾಗಿತ್ತು. 2024 ಒಂದು ತರ ರೇಂಜ್ ಬೌಂಡ್ ಇದೆ. ಅಂದಾಜು 22,000ದಿಂದ 22,500 ಅಂದಾಜಿನಲ್ಲಿ ಅದು ಮೇಲೆ ಕೆಳಗೆ ಹೋಗ್ತಾ ಇದೆ. ಅಂದ್ರೆ 21,700ಕ್ಕೂ ಬಂದಿತ್ತು, 22,800ಕ್ಕೂ ಹೋಗಿತ್ತು. ನಿಫ್ಟಿ 50 ಗ್ರಾಫ್ ಜನವರಿ ಮೇ 2024 ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯಾವ ರೀತಿ ಕಂಟಿನ್ಯೂಸ್ಲಿ ರೇಂಜ್ ಬಾಂಡ್ ಆಗಿದೆ. ಮ್ಯೂಚುವಲ್ ಫಂಡ್ ಕಂಟಿನ್ಯೂಸ್ ಆಗಿ ಭಾರತದ ಮಾರುಕಟ್ಟೆಯಲ್ಲಿ ಹಣವನ್ನು ಪಂಪ್ ಮಾಡ್ತಾ ಇದ್ದಾವೆ. ಅಂದರೆ ನಾವು ಅವುಗಳಿಗೆ DII ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೀತೇವೆ. ಬಹಳ ಜನ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟಿನಲ್ಲಿ ದೊಡ್ಡ ಪೋರ್ಟ್ಫೋಲಿಯೋ, ಬಹಳಷ್ಟು ಜನ ಅಂದ್ರೆ ಒಂದು 8-10 ಕೋಟಿ ಜನ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡ್ತಾ ಇರೋದು ಮತ್ತು ಪ್ರತಿ ವರ್ಷ ಮೇಲಕ್ಕೆ ಹೋಗ್ತಾ ಇದೆ ಈ ಅಮೌಂಟ್. ಇವತ್ತು ನಾನು ನಿಮ್ಮ ಮುಂದೆ ಕೆಲವು ಟಾಪ್ ಸಬ್ ಸೆಕ್ಟರ್ಸ್ ನೀಡ್ತಾ ಇದ್ದೇನೆ ವೇರ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸಿಂಗ್ ಎಕ್ಸ್ಪೋಜರ್ ಡ್ಯೂರಿಂಗ್ ದ ಪಾಸ್ಟ್ ಇಯರ್. ಬಹಳ ಸತಿ ನಾವು ಏನು ಯೋಚನೆ ಮಾಡ್ತೇವೆ ಮತ್ತು ಏನು ತಪ್ಪು ತಿಳುವಳಿಕೆ ನಮ್ಮಲ್ಲಿದೆ ಅಂತಂದ್ರೆ, ಯಾವುದಾದ್ರೂ ಷೇರು ತುಂಬಾ ಅಪ್ರಿಷಿಯೇಟ್ ಆಗಿದೆ ಅಂತಂದ್ರೆ ಇದು ಇನ್ನು ಮುಂದೆ ಅಪ್ರಿಸಿಯೇಷನ್ ಆಗ್ಲಿಕ್ಕಿಲ್ಲ. ನೀವು ಇಂತಹ ಮೊಮೆಂಟಮ್ ಸ್ಟಾಕ್ಸ್ ನ ನೋಡಿದ್ರೆ ಅದು ಮತ್ತೆ ಮೇಲಕ್ಕೆ ಹೋಗ್ತಾ ಇದೆ. ಬಹಳ ಜನ ಅದರ ಅಡ್ವಾಂಟೇಜ್ ತಗೋತಾರೆ ಆ ಮೊಮೆಂಟಮ್ ಇರಬೇಕಾದ್ರೆ. ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಇಂತಹ ಸಂದರ್ಭದಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಯಾವ ಶೇರನ್ನು ಕೊಳ್ಳಬಹುದು ಅಂತ ಪಟ್ಟಿ ಹಾಕಿ ಆ ಶೇರನ್ನು ಕೊಂಡು ಟೆಂಪರರಿಯಾಗಿ ಒಂದಷ್ಟು ಹಣವನ್ನು ಮಾಡ್ಕೋತಾರೆ. ಇದು ದೀರ್ಘಾವಧಿ ಹೂಡಿಕೆಗೆ ವಿಭಿನ್ನ. ದೀರ್ಘಾವಧಿ ಹೂಡಿಕೆಯನ್ನು ಯಾವಾಗಲೂ ಕಂಟಿನ್ಯೂ ಮಾಡಲೇಬೇಕು. ಮೊದಲ ಸಬ್ ಸೆಕ್ಟರ್ ಏರ್ ಕಂಡೀಷನರ್ಸ್. ವೋಲ್ಟಾಸ್ ನಲ್ಲಿ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 138, ನಂಬರ್ ಆಫ್ ಸ್ಕೀಮ್ಸ್ ನ್ಯೂಲಿ ಆಡೆಡ್ ದ ಸ್ಟಾಕ್ 15. ಅಂದ್ರೆ ಜನವರಿ ಮಾರ್ಚ್ 2024ರಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ 1 ಇಯರ್ ರಿಟರ್ನ್ಸ್ 60%. ಎರಡನೇದು ಬ್ಲೂ ಸ್ಟಾರ್. 63 ಮ್ಯೂಚುವಲ್ ಫಂಡ್ಗಳಲ್ಲಿ ಇದಾಗಲೇ ಇದೆ. 8 ಹೊಸ ಸ್ಕೀಮ್ಗಳಲ್ಲಿ ಇದನ್ನ ಸೇರಿಸ್ಕೊಂಡಿದ್ದಾರೆ ಮತ್ತು ಪರ್ಸೆಂಟೇಜ್ ರಿಟರ್ನ್ಸ್ 126%. ಈಗ ಶಿಪ್ ಬಿಲ್ಡಿಂಗ್. ಕೊಚಿನ್ ಶಿಪ್ ಯಾರ್ಡ್ ಆಲ್ಮೋಸ್ಟ್ ಆಗಸಕ್ಕೆ ಹೋಗ್ತಾ ಇದೆ ಶೇರು. ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 8, ಹೊಸ ಸ್ಕೀಮ್ಗಳು 5 ಮತ್ತು ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ 1 ಇಯರ್ 511%. ಮಜಗಾಂವ್ ಡಾಕ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 14, ನಂಬರ್ ಆಫ್ ಸ್ಕೀಮ್ಸ್ ನ್ಯೂಲಿ ಆಡೆಡ್ ದ ಸ್ಟಾಕ್ 3 ಮತ್ತು ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ 1 ಇಯರ್ ದ ರಿಟರ್ನ್ಸ್ ಇನ್ 1 ಇಯರ್ 289%. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ 5 ಇದ್ದದ್ದು ಈಗ ಮತ್ತೆ 3 ಆಡ್ ಮಾಡ್ಕೊಂಡಿದ್ದಾರೆ ಮ್ಯೂಚುವಲ್ ಫಂಡ್ ಅವರು. ಟೋಟಲ್ 8 ಆಯಿತು ಮತ್ತು 136% ಮೇಲಕ್ಕೆ ಹೋಗಿದೆ ಕಳೆದ ಒಂದು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಈಗ ಸ್ಟಾಕ್ ಬ್ರೋಕಿಂಗ್ ಸೆಕ್ಟರ್. ICICI ಸೆಕ್ಯೂರಿಟೀಸ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 44, ನಂಬರ್ ಆಫ್ ಸ್ಕೀಮ್ಸ್ ನ್ಯೂಲಿ ಆಡೆಡ್ ದ ಸ್ಟಾಕ್ 24 ಮತ್ತು ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ 1 ಇಯರ್ ಅಂದ್ರೆ ರಿಟರ್ನ್ಸ್ 48%. 2 ಏಂಜಲ್ ಒನ್ 49 ಮ್ಯೂಚುವಲ್ ಫಂಡ್ ಸ್ಕೀಮ್ ಅಲ್ಲಿ ಇತ್ತು, ಈಗ 14 ಹೊಸಬರು ಮತ್ತೆ ಅದನ್ನು ತಗೊಳ್ಳಿ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಇನ್ಕ್ರೀಸ್ ಅಂದ್ರೆ ರಿಟರ್ನ್ ಫಾರ್ ದ ಲಾಸ್ಟ್ 1 ಇಯರ್ 121%. MCX 81 ಸ್ಕೀಮ್ ಅಲ್ಲಿ ಇತ್ತು, 11 ಹೊಸ ಸ್ಕೀಮ್ಗಳು ಇದನ್ನು ತಗೊಳ್ಳಿ ಶುರು ಮಾಡಿದ್ದಾರೆ ಮತ್ತು ಪರ್ಸೆಂಟೇಜ್ ರಿಟರ್ನ್ಸ್ 206%. ಈಗ ಇ ಕಾಮರ್ಸ್ ಸೆಕ್ಟರ್. ಝೊಮ್ಯಾಟೊ ಲೀಡಿಂಗ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 249, ನಂಬರ್ ಆಫ್ ಸ್ಕೀಮ್ಸ್ ನ್ಯೂಲಿ ಆಡೆಡ್ ದ ಸ್ಟಾಕ್ 52, ಪರ್ಸೆಂಟೇಜ್ ಇನ್ಕ್ರೀಸ್ 1 ಇಯರ್ 206%. 2 ನೈಕಾ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 79, ಹೊಸದಾಗಿ ಈಗ ಸೇರ್ಕೊಂಡದ್ದು 1 ಮತ್ತೆ ಪರ್ಸೆಂಟೇಜ್ ಇನ್ಕ್ರೀಸ್ ರಿಟರ್ನ್ಸ್ ಅಂದರೆ ಪರ್ಸೆಂಟೇಜ್ 1 ಇಯರ್ ರಿಟರ್ನ್ಸ್ 39%. ಈಗ ಟ್ರ್ಯಾಕ್ಟರ್ ಸೆಕ್ಟರ್. ಎಸ್ಕಾರ್ಟ್ಸ್ ಕುಬೋಟಾ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 60,
ಹೊಸದಾಗಿ ತಗೊಳ್ಳಿ ಶುರು ಮಾಡಿದ್ದು 9 ಜನವರಿ ಮಾರ್ಚ್ 2024ರಲ್ಲಿ ಮತ್ತು ರಿಟರ್ನ್ಸ್ ಇನ್ 1 ಇಯರ್ 90%. 2 VST ಟಿಲ್ಲರ್ಸ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 9 2 ಹೊಸ ಸ್ಕೀಮ್ಗಳು ತಗೊಳ್ಳಿ ಶುರು ಮಾಡಿದ್ದಾರೆ ಮತ್ತು ರಿಟರ್ನ್ಸ್ ಕಳೆದ 1 ವರ್ಷದಲ್ಲಿ 27%. ಈಗ ಡೀಸೆಲ್ ಎಂಜಿನ್ಸ್ ಕಮಿನ್ಸ್ ಇಂಡಿಯಾ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 142. ನಂಬರ್ ಆಫ್ ನ್ಯೂ ಸ್ಕೀಮ್ಸ್ ಜನವರಿ ಮಾರ್ಚ್ 2024 ಅಲ್ಲಿ ಆಡ್ ಆಗಿರೋದು 27. 1 ಇಯರ್ ರಿಟರ್ನ್ಸ್ 132%. 2 ಸ್ವರಾಜ್ ಎಂಜಿನ್ಸ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 7. ನಂಬರ್ ಆಫ್ ಸ್ಕೀಮ್ಸ್ ನ್ಯೂಲಿ ಆಡೆಡ್ ದ ಸ್ಟಾಕ್ ಜನವರಿ ಮಾರ್ಚ್ 2024 2. 1 ಇಯರ್ ರಿಟರ್ನ್ಸ್ 39%. ನೀವು ಈ ತರದ ಕೆಲವು ಷೇರುಗಳನ್ನು ಟ್ರ್ಯಾಕ್ ಮಾಡಿ ಅವುಗಳಲ್ಲಿ ಏನಾದರೂ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಬೈ ಇಂಡಿಕೇಶನ್ ಬಂದರೆ ಶಾರ್ಟ್ ಟರ್ಮ್ಗೆ ಮತ್ತು ಅದು ಆಗಲೇ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಅಂತಹ ಷೇರುಗಳನ್ನು ಕನ್ಸಿಡರ್ ಮಾಡಬಹುದು ಶಾರ್ಟ್ ಟರ್ಮ್ ಟ್ರೇಡ್ಸ್ಗೆ. ಇವತ್ತು ಈ ವಿಡಿಯೋನ ಸೃಷ್ಟಿ ಮಾಡಿದ ಉದ್ದೇಶ ಏನು ಅಂತಂದ್ರೆ ನಿಮಗೆ ಒಂದಷ್ಟು ಐಡಿಯಾ ಕೊಡ್ಲಿಕ್ಕೆ ಯಾವ ಷೇರುಗಳು ಮೊಮೆಂಟಮ್ ವೈಸ್ ಮೇಲಕ್ಕೆ ಹೋಗ್ತಾ ಇದೆ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಲಾಂಗ್ ಟರ್ಮಿಗೆ ನೀವು ಹಣವನ್ನು ಹಾಕ್ತಾ ಇರ್ಬೋದು, ಈಗ ಶಾರ್ಟ್ ಟರ್ಮಿಗೆ ಲಂಸಮಿಗೆ ಹಾಕ್ಲಿಕ್ಕೆ ನಿಮ್ಮ ಹತ್ರ ಏನಾದರೂ 1 to 2 lakhs ಇದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.